ಹಾಯ್! ನಾನ್ ಈ ವಿಡಿಯೋ ಕಂಟೆಂಟ್‌ಗೆ ಡೈರೆಕ್ಟ್ ಆಗಿ ಹೋಗೋದಕ್ಕೂ ಮುಂಚೆ, ಈ ವಿಡಿಯೋ ಮಾಡ್ತಿರೋ ಪರ್ಪಸ್ ಹೇಳ್ಬಿಡ್ತೀನಿ. ನನ್ನ ಪರ್ಸ್ಪೆಕ್ಟಿವ್‌ನಲ್ಲಿ ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್‌ಫಾರ್ಮ್ ನಾನ್ ನೋಡ್ತಿರೋ ಪ್ರಕಾರ, ಮೋಸ್ಟ್ ಆಫ್ ದ ವಿಡಿಯೋಸ್ ಎಲ್ಲರೂ ನಿಮ್ಗೆ ಸೊಲ್ಯೂಷನ್ಸ್ ಕೊಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಎಲ್ಲಾ ತರ ಮ್ಯಾಕ್ಸಿಮಮ್ ವಿಡಿಯೋಸ್ ಬರೀ ಇದ್ರಿಂದನೇ ತುಂಬಿದೆ. ಸೆಲ್ಫ್ ಹೆಲ್ಪ್ ಬುಕ್ಸ್ ಓದಿ ಅಂತ ಹೇಳ್ತಾರೆ, ಆ ಬುಕ್ಸ್ ಓದಿ ಹೇಳ್ತಾರೆ, ಈ ಬುಕ್ಸ್ ಓದಿ ಅಂತ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಬಟ್ ನಾನು ಡಿಫರೆಂಟ್ ಪರ್ಸ್ಪೆಕ್ಟಿವ್‌ನಲ್ಲಿ ನಿಮ್ ಮುಂದೆ ಬರ್ತಿದ್ದೀನಿ. ಏನಂತ ಹೇಳೋದಕ್ಕೆ, ನಿಮ್ ಪ್ರಾಬ್ಲಮ್ಸ್‌ನ ನಿಮ್ ಹತ್ರನೇ ಮಾತಾಡೋದಕ್ಕೆ. ಅಂದ್ರೆ ನಿಮ್ ಪ್ರಾಬ್ಲಮ್ಸ್‌ನ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ, ನಿಮ್ ಪ್ರಾಬ್ಲಮ್ಸ್ ನಿಮ್ಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ ಅನ್ನೋದಕ್ಕೆ ಕೇಳಕ್ಕೆ ಬಂದಿದ್ದೀನಿ ಅಷ್ಟೇ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕ್ಲಾರಿಟಿ ಅನ್ನೋ ಪದದ ಅರ್ಥ ಮಾತಾಡೋಕೆ ಬಂದಿದ್ದೀನಿ. ಈ ವಿಡಿಯೋ ನೀವು ಗಮನ ಕೊಟ್ಟು ಪೂರ್ತಿ ನೋಡೋ ಥರ ಇದ್ರೆ, ನಿಮ್ ಪ್ರಾಬ್ಲಮ್ಸ್ ನಿಜವಾಗ್ಲೂ ನಿಮ್ಗೆ ಮುಖ್ಯ ಆಗೋ ಥರ ಇದ್ರೆ ದಯವಿಟ್ಟು ಕೊನೆವರೆಗೂ ನೋಡಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಪ್ರಾಬ್ಲಮ್ಸ್‌ನ ನಾನು 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಒಂದು ಸ್ಕಿಲ್, ಇನ್ನೊಂದು ಲೈಫ್. ಇವಾಗ ಸ್ಕಿಲ್ ಬಗ್ಗೆ ಮಾತಾಡ್ತೀನಿ. ಸೊ ಈ ಸ್ಕಿಲ್ ಅಂದ್ರೆ ಯಾವುದ್ರಲ್ಲಾದ್ರೂ ನೀವು ಸ್ಕಿಲ್ಡ್ ಆಗಿ ಪ್ರೊಫಿಷಿಯೆಂಟ್ ಆಗಿದ್ರೆ ಆ ಸ್ಕಿಲ್ ಬಗ್ಗೆ ಮಾತಾಡ್ತಿರ್ತೀನಿ. ಫಾರ್ ಎಕ್ಸಾಂಪಲ್, ಒಬ್ಬ ಡಾಕ್ಟರ್ ಅನ್ಕೊಳ್ಳಿ, ಇಲ್ಲ ಇಂಜಿನಿಯರ್ ಅನ್ಕೊಳ್ಳಿ, ಪ್ಲಂಬರ್ ಅನ್ಕೊಳ್ಳಿ, ಫಾರ್ಮರ್ ಅನ್ಕೊಳ್ಳಿ, ಆರ್ಟಿಸ್ಟ್ ಅನ್ಕೊಳ್ಳಿ. ಚಿಕ್ಕ ಪುಟ್ಟದಿಂದನೇ ಸ್ಟಾರ್ಟ್ ಮಾಡ್ತಾ ಬಂದು ಇದು ಪ್ರೊಫಿಷಿಯೆಂಟ್ ಆಗಿರ್ತೀರಾ, ಹೌದಾ? ಆ ಸ್ಕಿಲ್ಗೆ ಸಂಬಂಧಪಟ್ಟಿದ್ದು ಬೇಸಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ, ಸೊಲ್ಯೂಷನ್ಸ್ ಹುಡುಕ್ತೀರಾ. ಚಿಕ್ಕ ಪುಟ್ಟ ಸೊಲ್ಯೂಷನ್ಸ್ ಎಲ್ಲ ಸಾಲ್ವ್ ಮಾಡಿ ದೊಡ್ಡ ಹೊಸ ಪ್ರಾಬ್ಲಮ್ಸ್ಗೆ ನೀವೇ ಹೊಸದಾಗಿ ಸೊಲ್ಯೂಷನ್ಸ್ ಕಂಡುಹಿಡಿಯೋಷ್ಟು ಎಬಿಲಿಟಿ ಬಂದಿರುತ್ತೆ ಆ ಸ್ಕಿಲ್ಡಿಂದ, ಹೌದಾ? ಆ ಪ್ರೊಫೆಷನಲ್ಲಿ ತುಂಬ ಪಕ್ಕಾ ಆಗಿರ್ತೀರಾ. ಅದೇ ಇವಾಗ ಲೈಫಲ್ಲಿ ಇರೋ ಪ್ರಾಬ್ಲಮ್ ಒಂದೇ ಒಂದು ಜಸ್ಟ್ ಬಂದು ಪಿನ್ ಪ್ರಿಕ್ ಮಾಡಿದ್ರೆ ಈ ಕಂಪ್ಲೀಟ್ ನೀವು ಸ್ಕಿಲ್ಡ್ ಆಗಿರೋ ಪ್ರೊಫಿಷಿಯೆಂಟ್ನ ಶೇಕ್ ಮಾಡೋಷ್ಟು ಎಬಿಲಿಟಿ ಇರುತ್ತೆ, ಹೌದಾ? ಒಂದು ತುಂಬ ಎಮೋಷನಲ್ ಥಾಟ್ ಏನೋ ಒಂದು ಬಂತು ಅಂತಂದ್ರೆ ಅದು ನೀವು ಮಾಡ್ತಿರೋ ಕೆಲಸದಲ್ಲಿ ಬಂದು ನಿಮಗೆ ಪ್ರಾಪರ್ ಕೆಲಸ ಮಾಡೋ ಅವಕಾಶನೇ ಮಾಡಿಕೊಡಲ್ಲ. ಅಬ್ಸರ್ವ್ ಮಾಡಿದ್ದೀರಾ ಯಾವತ್ತಾದ್ರೂ ಇದನ್ನ ನೀವು? ಬಹುಶಃ ಅಬ್ಸರ್ವ್ ಮಾಡಿರ್ಬೋದು, ಮಾಡಿಲ್ದಲೇನೆ ಇರ್ಬೋದು. ಕೆಲವ್ರಿಗೆ ಆಗಿರುತ್ತೆ, ಕೆಲವ್ರಿಗೆ ಆಗಿರಲ್ಲ. ಇವಾಗ ಅದನ್ನ ಪಕ್ಕಕ್ಕಿಟ್ಟು ಮೈನ್ ಪ್ರಾಬ್ಲಮ್ಸ್ ಬಗ್ಗೆ, ಲೈಫ್ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ತಿದ್ವಲ್ಲ. ಸೊ ಇದು ಹೇಗಿರುತ್ತೆ, ನಿಮ್ಮ ಜೊತೆ ಪರ್ಸ್ನಲಿ ನಿಮ್ಮ ಇಂಡಿವಿಜುವಾಲಿಟಿ ನಿಮ್ಮ ಜೊತೆ ಯಾವ ಸಜೀವ ಹಾಗೂ ನಿರ್ಜೀವ ಸಂಬಂಧಗಳು ಇರುತ್ತೋ, ಸಂದರ್ಭಗಳು, ಸನ್ನಿವೇಶಗಳು, ಇದೆಲ್ಲವೂ ಕೂಡ ಸಂಬಂಧದ ಮುಖಾಂತರ ಸೃಷ್ಟಿ ಆಗುತ್ತೋ, ಈ ಸೃಷ್ಟಿಗಳ ಮುಖಾಂತರ ನಿಮಗೆ ಥಾಟ್ಸ್, ಯೋಚನೆಗಳು, ಎಮೋಷನ್ಗಳು ಯಾವುದು ಕ್ರಿಯೇಟ್ ಆಗ್ತಾ ಹೋಗುತ್ತೋ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತಿದ್ದೀನಿ. ಸೊ ಅದು ಯಾವ ರೂಪದಲ್ಲಿ ಇರುತ್ತೆ? ಫಸ್ಟ್ ಒನ್, ಮೇಜರ್ ಆಗಿ ಫ್ಯೂಚರಿಸ್ಟಿಕ್ ಥಿಂಕ್ ಮಾಡಬೇಕಾದ್ರೆ ಬರೋದು ಭಯ. ಹೌದು, ಭಯ ಒಂದು ಎಮೋಷನಲ್ ಥಾಟ್. ಅಯ್ಯೋ ಮುಂದೆ ಏನಪ್ಪ ಆಗುತ್ತೆ ಅನ್ನೋ ಭಯ. ಸೆಕೆಂಡ್ ಒನ್, ಕೋಪ ಅಥವಾ ಆಂಗರ್. ನನಗೆ ತುಂಬಾ ಹಿಂಸೆ ಆಗ್ತಿಲ್ಲ ಅನ್ನೋ ಕೋಪ. ಯಾವುದೇ ಸಂದರ್ಭ ಆಗಲಿ, ಸಿಚುಯೇಷನ್ ಆಗಲಿ, ಅದರಿಂದ ಸೃಷ್ಟಿಯಾಗೋ ಕೋಪ. ಥರ್ಡ್ ಒನ್ ಬಂದು ಅಟ್ಯಾಚ್ಮೆಂಟ್. ಯೋಚನೆಗಳಿಗೆ, ವಸ್ತುಗಳಿಗೆ ಅಥವಾ ಸಜೀವಕ್ಕೆ ಯಾವುದಕ್ಕಾದ್ರೂ ತುಂಬಾ ಹಚ್ಕೊಂಡಿರೋದು, ತುಂಬಾ ಅವಲಂಬಿತವಾಗಿರೋದು. ಅಯ್ಯೋ ಇದು ನನ್ನ ಕೈಲಿ ಬಿಟ್ಟಿರೋದಕ್ಕೆ ಆಗ್ತಿಲ್ಲ, ಏನಪ್ಪ ಮಾಡೋದು ಅನ್ನೋ ಅಟ್ಯಾಚ್ಮೆಂಟ್. ಮತ್ತೊಂದು ನ್ಯಾಚುರಲಿ ಫೀಲ್ ಆಗೋ ಜೆಲಸಿ. ನನಗೆ ಮಾತ್ರ ಸಿಗುತ್ತೋ ಅನ್ನೋ ಜೆಲಸಿ. ಹಾಗೆ ಡಿಸೈರ್, ನನಗೆ ಅದು ಬೇಕೇ ಬೇಕು, ನಾನು ಪಡ್ಕೊಂತೀನಿ ಅನ್ನೋ ಡಿಸೈರ್. ಅದಿಲ್ಲದೆ ನನಗೆ ಇರೋದಕ್ಕಾಗಲ್ಲ, ನನಗೆ ಅದು ಬೇಕೇ ಬೇಕು ಅನ್ನೋ ಡಿಸೈರ್ಸ್. ನನ್ನ ಹತ್ರ ಇಷ್ಟೊಂದೆಲ್ಲ ಇದೆ ಅನ್ನೋ ಪ್ರೈಡ್ ಅಥವಾ ಈಗೋ, ಇದು ಕೂಡ. ಹಾಗೆ ಎಷ್ಟಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ, ಇನ್ನು ಬೇಕು ಅನ್ನೋ ಗ್ರೀಡ್. ಎಷ್ಟು ಕೊಟ್ಟರು ಸಾಕಾಗಲ್ಲ, ಎಷ್ಟು ಕೊಟ್ಟರು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅನ್ನೋ ಗ್ರೀಡ್. ನೆಕ್ಸ್ಟ್ ಬಂದು ಅಡಿಕ್ಷನ್ ಟು ಎನಿಥಿಂಗ್. ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಪಾರ್ನ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಅದಕ್ಕೆ ಅಡಿಕ್ಷನ್. ಅದರಿಂದ ಹೊರಗಡೆ ಬರೋದಕ್ಕೆ ಆಗ್ತಿಲ್ವಲ್ಲ ಅನ್ನೋ ಹಿಂಸೆ, ಅಡಿಕ್ಷನ್. ಲೈಫಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ಗಳು ಏನೇನಿದೆ, ಸಿಚುಯೇಷನ್ಗಳೇನಿದೆ, ಸಂದರ್ಭಗಳು ಏನಿದೆ, ಪ್ರತಿಯೊಂದೂ ಇಷ್ಟೇ ಎಮೋಷನ್ ಹೊರತಾಗಿ ಬೇರೆ ಏನೂ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇದಿಷ್ಟೇ ಎಮೋಷನ್ಸ್ ಅಷ್ಟೇ. ಇಷ್ಟು ಎಮೋಷನ್ನೇ ನಿಮಗೆ ಸ್ಕಿಲ್ಫುಲ್ ಆಗಿರೋ, ನಿಮ್ದು ಏನು ಸ್ಕಿಲ್ ಕಲ್ತಿರೋ ಪ್ರೊಫೆಷನ್ಗೆ ಬಂದು ತೊಂದರೆ ಕೊಟ್ಟು ಆ ಸ್ಕಿಲ್ಡ್ ಇರೋದನ್ನ ಡಿಸ್ಟ್ರಪ್ಟ್ ಮಾಡೋ ಕೆಪಬಿಲಿಟಿ ಈ ಎಮೋಷನ್ಸ್ಗಿದೆ, ಈ ಎಮೋಷನಲ್ ಥಾಟ್ಸ್ಗಿದೆ. ಇದೆಲ್ಲ ಮಕ್ಕಳಿಗೆ ಕಷ್ಟ ಆಗ್ಬೋದು. ಯಾಕೆ ಅಂದರೆ ಇಷ್ಟು ಎಮೋಷನ್ಸ್ ಎಲ್ಲವುದು ಮಕ್ಕಳಲ್ಲಿ ಸಪೋಸ್ ಇದ್ರೂ ಅದನ್ನ ರೆಕಗ್ನೈಸ್ ಮಾಡೋ ಅಷ್ಟು ಎಬಿಲಿಟಿ ಅವ್ರಿಗಿನ್ನೂ ಬಂದಿರಲ್ಲ. ನೀವು ದೊಡ್ಡವರಾಗ್ತಾ ಡಿಫ್ರೆಂಟ್ ಸಿಚುಯೇಷನ್ಸ್ ಹೋಗ್ತೀರಾ, ಡಿಫ್ರೆಂಟ್ ಸಿಚುಯೇಷನ್ ಫೇಸ್ ಮಾಡ್ತೀರಾ. ಇಂಟ್ರೋವರ್ಟ್ಸಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಹೊರಗಡೆ ಸೊಸೈಟಿ ಜೊತೆ ಮಿಂಗಲ್ ಆಗಿ ಅದನ್ನ ರೆಕಗ್ನೈಸ್ ಮಾಡೋದಕ್ಕೆ. ಬಟ್ ಓವರ್ ಥಿಂಕ್ ಜಾಸ್ತಿ ಮಾಡ್ತಾರೆ, ಹೌದು. ಬಟ್ ಎಕ್ಸ್ಟ್ರೋವರ್ಟ್ಸ್ ಏನಿರ್ತೀರಾ, ಮ್ಯಾಕ್ಸಿಮಮ್ ಯು ಪೀಪಲ್ ನೀವು ರೆಕಗ್ನೈಸ್ ಮಾಡಿರ್ತೀರಿ ಇದು ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ
ಇವಾಗ ನಾನು ಏನೇನು ಫೇಶಿಯಲ್ ಎಕ್ಸ್‌ಪ್ರೆಷನ್ಸ್ ತೋರಿಸ್ದೆ ನಿಮಗೆ, ಅದು ಅಷ್ಟೊಂದು ನಿಮಗೆ ತಲುಪಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ಥರ ಎಮೋಷನ್ಸ್ ನಿಮಗೆ ಫಾರ್ಮಲ್ಲಿ ಇರುತ್ತೆ ಗೊತ್ತು. ನಾನು ಔಟ್‌ಸೈಡ್ ಎಕ್ಸ್‌ಪ್ರೆಷನ್ ತೋರಿಸಿದ್ದು ಡಿಫರೆಂಟ್. ನಿಮಗೆ ಒಂದು ಯೋಚನೆ ಬಂದು, ಆ ಯೋಚನೆಯಿಂದ ನಿಮಗೊಂದು ಫೀಲ್ ಆಗಿ, ಆ ಫೀಲಿಂದ ನೀವು ಫೇಶಿಯಲ್ ಇಲ್ಲ ಬಾಡಿಲಿ ಎಕ್ಸ್‌ಪ್ರೆಸ್ ಮಾಡ್ತೀವಲ್ಲ, ಆ ಎಕ್ಸ್‌ಪ್ರೆಷನ್‌ನ ಹೊರಗಡೆ ಇಟ್ಟು, ಥಾಟ್ ಬಂದು, ನಮಗೇನೋ ಯೋಚನೆ ಬಂದು, ನಮಗೆ ಫೀಲ್ ಆಗುತ್ತಲ್ಲ, ಅಲ್ಲಿವರೆಗೂ ನಿಂತ್ಕೊಳ್ಳೋಣ. ಓಕೆನಾ? ಬಿಕಾಸ್ ಎಕ್ಸ್‌ಪ್ರೆಷನ್ ಮಾಡೋದು ನೀವು ಡ್ರಾಮಾ ಮಾಡ್ಬೋದು. ಓಕೆನಾ? ಆಕ್ಟಿಂಗ್ ಮಾಡ್ಬೋದು, ಫೇಕ್ ಮಾಡ್ಬೋದು, ಔಟ್‌ಸೈಡ್ ಎಕ್ಸ್‌ಪ್ರೆಷನ್ಸ್. ಬಟ್ ಒಳಗಡೆ ಫೀಲ್ ಆಗೋದು, ತುಂಬ ಜನ ಕಣ್ಣಲ್ಲಿ ಹೇಳ್ತಾರೆ. ಒಳಗಡೆ ಫೀಲ್ ಆಗೋದು, ಹಾರ್ಟಿಂದ ನಿಜವಾಗ್ಲೂ ಫೀಲ್ ಆಗುತ್ತಲ್ಲ, ಹೌದಾ? ಅದು ನಿಮಗಷ್ಟೇ ಗೊತ್ತಾಗುತ್ತೆ. ಹೌದಾ? ನಿಮ್ಗಷ್ಟೇ ಗೊತ್ತಾಗಕ್ಕೆ ಸಾಧ್ಯ. ದ ರಿಯಲ್ ನೇಕೆಡ್ ಹಾನೆಸ್ಟ್ ಫೀಲ್ ಯು ಗೆಟ್ ಫ್ರಮ್ ಇನ್ಸೈಡ್. ಪ್ಯೂರ್ ಹಾರ್ಟಿಂದ ಒಳಗಡೆ ಫೀಲ್ ಆಗಿ ಎಕ್ಸ್‌ಪ್ರೆಸ್ ಮಾಡೋದು ಬಿಟ್ಟಾಕಿ. ಎಕ್ಸ್‌ಪ್ರೆಸ್ ಮಾಡೋದು ಬಿಟ್ಟಾಕಿ. ನಿಮಗದು ಫೀಲ್ ಆಗುತ್ತಲ್ಲ, ಆ ಟೈಮಲ್ಲಿ ತುಂಬ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ಳೋಣ. ತುಂಬ ಖುಷಿಯಾಗಿದ್ದೀರಾ. ಆ ಟೈಮಲ್ಲಿ ತುಂಬ ಜನ ಇವಾಗ ನಾರ್ಮಲ್ ನೋಡ್ತಾರ, ನಾನು ಎಕ್ಸ್‌ಪೀರಿಯನ್ಸ್ ಮಾಡ್ತಾರೆ, ಏನು ಹೇಳ್ತಾರೆ, ತುಂಬ ಹ್ಯಾಪಿಯಾಗಿದ್ರು, ಅಯ್ಯೋ ಇಷ್ಟೊಂದು ನಗ್ತಿದ್ದೀನಿ, ಬೇಡ 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 ಅಂತ ಅಂದ್ಬಿಟ್ಟು ಸಪ್ರೆಸ್ ಮಾಡ್ತಾರೆ. ಆ ಹ್ಯಾಪಿನೆಸ್‌ನ ಸಪ್ರೆಸ್ ಮಾಡ್ತಾರೆ. ಇದನ್ನೆಲ್ಲ ಯಾರು ಫೀಡ್ ಮಾಡಿದ್ದು ಸೊಸೈಟಿನಲ್ಲಿ? ಯಾರು ಫೀಡ್ ಮಾಡಿದ್ದು ಪೀಪಲ್ ತಲೆಯಲ್ಲಿ? ಹ್ಯಾಪಿ ಆಗಿದ್ರೆ ಮತ್ತೆ ಸ್ಯಾಡ್ ಆಗ್ತೀನಿ ಅಂತ ಅಂದ್ಬಿಟ್ಟು. ಸಫರಿಂಗ್ ಈಸ್ ಎ ರೀಸನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ದೇರ್ ಇಸ್ ಎ ವೋಲಟಿಲಿಟಿ. ಹ್ಯಾಪಿ ಸ್ಯಾಡ್ ಏರಿಳಿತಗಳು ಇದ್ದೇ ಇರುತ್ತೆ. ಇದು ಮುಖ್ಯ ಜೀವನಕ್ಕೆ ಅಂತ ಅಂದ್ರೆ ಹೇಳ್ತಾರೆ. ಯಾರು ಹೇಳಿದ್ದು? ಎಲ್ಲಿಂದ ಬಂತಿದೆಲ್ಲ? ನೀವು ಯಾವ ಥರ ಪ್ರಶ್ನೆ ಮಾಡಿದ್ದೀರಾ? ಇದೆಲ್ಲ ಯಾಕಿದೆ? ಇದೆಲ್ಲ ಮನುಷ್ಯರಿಗೆ ಯಾಕಿದೆ? ಪ್ರಾಣಿಗಳಿಗೆ ಯಾಕಿಲ್ಲ? ಸಂಘಜೀವಿ ಮನುಷ್ಯ ಅಂತ ಹೇಳ್ತಾರೆ. ಹೌದಾ? ಏನಕ್ಕಿದೆಲ್ಲ ಇದೆ? ಎಲ್ಲ ಇರೋ ಎಮೋಷನಲ್ ಥಾಟ್ಸ್, ಲೈಫಲ್ಲಿ ಇರೋ ಪ್ರಾಬ್ಲಮ್ಸ್, ನಿಮ್ಮ ರಿಯಲ್ ಸ್ಕಿಲ್, ಪ್ರೊಫೆಷನ್ನ ಶೇಕ್ ಮಾಡೋ ಎಬಿಲಿಟಿ ಇದೆ ಅಂತಂದರೆ, ನೀವು ಯಾವತ್ತಾದರೂ ಅದನ್ನು ಅನಲೈಸ್ ಮಾಡಿದ್ದೀರಾ? ಕ್ವೆಶ್ಚನ್ ಮಾಡಿದ್ದೀರಾ? ಏನಕ್ಕೆ ಇಷ್ಟು ಶಕ್ತಿ ಇದಕ್ಕೆ ಅಂತ ಅಂದ್ಬಿಟ್ಟು? ಅದನ್ನ ಡಿಸ್ಕ್ರೈಬ್ ಮಾಡೋಕ್ಕಾದ್ರೂ ಗೊತ್ತಾ ನಿಮಗೆ? ಆ ಪ್ರಾಬ್ಲಮ್‌ನ ಕ್ಲೀನಾಗಿ ರೆಕಗ್ನೈಸ್ ಮಾಡಿ ಇನ್ನೊಬ್ರಿಗೆ ಹೇಳೋಕ್ಕಾದ್ರೂ ಬರುತ್ತಾ ನಿಮಗೆ? ಅಷ್ಟು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಮೊದಲಾಗಿ? ಈ ಥರ ಥಾಟ್ ಬರ್ತಿರೋದು, ಇದು ನನಗೆ ಈ ಥರ ಫೀಲ್ ಕೊಡ್ತಿದೆ, ಅದನ್ನ ಇನ್ನೊಬ್ರ ಮುಂದೆ ಹೇಳ್ಬೋದು. ಅಷ್ಟು ಕ್ಲಿಯರ್ ಡಿಸ್ಕ್ರಿಪ್ಷನ್ ಕೊಡೋ ಎಬಿಲಿಟಿ ನಿಮ್ಗಲ್ಲಿದೆಯಾ? ನಿಜವಾಗ್ಲೂ ನಿಮ್ಮಲ್ಲಿದೆಯಾ? ಅಷ್ಟಿದ್ಮೇಲೆ ನಿಮ್ಮನ್ನ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ? ನೀವು ಪ್ರೊಫೆಷನಲಿ ಸ್ಕಿಲ್ ಆದ್ರಿ. ಬಟ್ ಇಲ್ಯಾಕೆ ಸ್ಕಿಲ್ ಆಗಲಿಲ್ಲ? ಅಂದರೆ ಈ ಸ್ಕಿಲ್‌ನ ಯಾರು ಹೇಳ್ಕೊಡ್ತಾರೆ? ಇದಕ್ಕೆ ಸ್ಟ್ರಕ್ಚರ್ ಇದೆಯಾ? ಸಿಲೆಬಸ್ ಇದೆಯಾ? ಏನಿದೆ ಇದಕ್ಕೆ? ಇದಕ್ಕೇನಿದೆ? ಯಾರು ಬಂದು ಹೇಳ್ಕೊಡ್ತಾರೆ ಇದನ್ನ? ಹರ್ಟ್‌ಫುಲ್ ಎಮೋಷನ್ ಆಗಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ ಹರ್ಟ್ ಮಾಡ್ತಾ ದಿನ ಮಾಡ್ತಾ ಹೋಗುತ್ತೆ. ಓವರ್ ಥಿಂಕಿಂಗ್ ಅವಕಾಶ ಮಾಡಿಕೊಡುತ್ತೆ. ಯಾರ ಹತ್ರ ಹೋಗ್ತೀರಾ ಎಮೋಷನಲಿ ಅವ್ರು ನಿಮಗೆ ಆಗ್ತಾರೆ. ಏನೋ ಒಂದು ಟೆಂಪರರಿ ಸೊಲ್ಯೂಷನ್ಸ್ ಕೊಡ್ತಾರೆ. ಅದು ಡ್ರಗ್ ಆಗುತ್ತೆ. ಆ ಟೆಂಪರರಿ ಸೊಲ್ಯೂಷನ್ಸ್ ನಿಮಗೆ ಡ್ರಗ್ ಆಗುತ್ತೆ. ಅಲ್ಲಿವರೆಗೂ ನಿಮಗೆ ಸೂದನ್ ಫೀಲ್ ಆಗುತ್ತೆ. ಓಕೆ ಅಂತ ಅಂದ್ಬಿಟ್ಟು. ಯಾರೋ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿ ನೀವು ನಿಮ್ಮನ್ನ ಆ ಎಮೋಷನ್ಸಿಂದ ದೂರ ಮಾಡ್ತಿದ್ದೀರಾ ಅಂತಂದ್ರೆ, ನೀವು ಅದನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಹೌದಾ? ಅಂದ್ರೆ ಎಮೋಷನಲ್ ಎಬಿಲಿಟಿ ನಿಮಗಿಲ್ಲ. ಎಮೋಷನಲ್ ಥಿಂಕಿಂಗ್ ಎಬಿಲಿಟಿ ನಿಜವಾಗ್ಲೂ ಎಷ್ಟು ನಿಮ್ಮ ಕಂಟ್ರೋಲ್‌ನ ನೀವು ಲೂಸ್ ಮಾಡ್ಕೊಂತಿದೆ ಅಂತಂದ್ರೆ, ಯಾರೋ ಇನ್ನೊಬ್ರು ಬಂದು ನಿಮ್ಮನ್ನ ಹೇಳಿ, ನಿಮ್ಮ ನೆನಪಿಸಿ, ನಿಮಗೆ ಲಾಜಿಕಲಿ ಹೇಳಿ ಅದನ್ನ ಅರ್ಥ ಮಾಡಿಸ್ಕೊಳ್ಳೋ ಎಬಿಲಿಟಿ. ಸೊ ನಿಮ್ಮಲ್ಲಿ ಆ ಕಂಟ್ರೋಲ್ ಇಲ್ಲ. ಅಂದ್ರೆ ನಿಜವಾಗ್ಲೂ ಈ ಕಂಟ್ರೋಲ್ ತಗೊಳಕ್ಕಾಗತ್ತಾ ಒಬ್ಬ ಮನುಷ್ಯ ಆದವನು? ಎಬಿಲಿಟಿ ಇದೆಯಾ ಅವನ ಕೈಯಲ್ಲಿ? ಏನಕ್ಕೆ ನಾವು ಅಫ್‌ಕೋರ್ಸ್ ಲೂಸ್ ಕಳ್ಕೊಂಡ್ಬಿಡ್ತೀವಿ ನಾವು. ಎಮೋಷನ್ಸ್ ಆಗಿದ ತಕ್ಷಣ ಎಮೋಷನಲ್ ಡಿಸಿಷನ್ ತಗೋಬಾರ್ದು ಅಂತ ಹೇಳ್ತಾರೆ. ಏನಕ್ಕೆ? ಲಾಜಿಕಲ್ ಥಿಂಕ್ ಮಾಡಬೇಕು ಅಂತ ಹೇಳ್ತಾರೆ. ಏನಕ್ಕೆ? ಎಮೋಷನಲ್ ಡಿಸಿಷನ್ ತಪ್ಪು ಅಂತ ಹೇಳ್ತಾರೆ. ಏನಕ್ಕೆ? ಯಾವ ಕಾರಣಕ್ಕೆ? ಇವಾಗ ಒಂದು ಸಿಚುಯೇಷನ್ ತಗೊಂಬರೋಣ. ಇದನ್ನ ನಿಮ್ಮ ಪ್ಯೂರ್ ಹಾರ್ಟಿಂದ ಯೋಚನೆ ಮಾಡಿ, ಒಳಗಡೆಯಿಂದ ಯೋಚನೆ ಮಾಡಿ. ಔಟ್‌ಸೈಡ್ ಬಾಡಿಯಿಂದ ಎಕ್ಸ್‌ಪ್ರೆಸ್ ಮಾಡಬೇಡಿ. ಒಳಗಡೆಯಿಂದ ಯೋಚನೆ ಮಾಡಿ. ನಿಮಗೆ ಸಿನಾರಿಯೋ ಇದೆ. 2 ಸಿನಾರಿಯೋಸ್. ಒಂದು, ನಿಮಗೆ ಒಬ್ಬ ಕ್ಲೋಸ್ ಫ್ರೆಂಡ್ ಆರ್ ಕ್ಲೋಸ್ ಎನಿ ಪರ್ಸನ್ ನಿಮಗೆ ಹತ್ತಿರವಾಗಿರೋ ಯಾರೇ ಪರ್ಸನ್, ರಿಲೇಟಿವ್ಸ್, ಫ್ರೆಂಡ್ಸ್, ಸಿಬ್ಲಿಂಗ್ಸ್ ಯಾರೇ ಆಗಿರ್ಬೋದು, ತುಂಬ ಕ್ಲೋಸ್ ಆಗಿರೋರು. ಇನ್ನೊಂದು, ಯಾರೋ ರ್ಯಾಂಡಮ್ ಪರ್ಸನ್, ಸ್ಟ್ರೇಂಜರ್, ನಿಮಗೆ ಗೊತ್ತೇ ಇಲ್ಲ ಇವರು. ಇದಿರ್ಬೋದು. ಈ 2 ಸಿನಾರಿಯೋ ಇಟ್ಕೊಳ್ಳಿ. ಇವಾಗ ಇವರಿಬ್ಬರಿಗೂ ಒಂದೊಂದು ಕೆಲಸ ಕೊಡೋಣ. ಇಬ್ರೂ ಬಂದು ನಿಮಗೆ ಹರ್ಟ್ ಮಾಡ್ಬೇಕಂತ ಅಂದ್ಬಿಟ್ಟು. ಒಂದು ನಿಮ್ಮ ತುಂಬ ಕ್ಲೋಸ್ ಫ್ರೆಂಡ್‌ಗೆ ನಿಮ್ಮನ್ನು ಬಂದು ಹರ್ಟ್ ಮಾಡಬೇಕು ಅಂತ. ಇನ್ನೊಂದು ರ್ಯಾಂಡಮ್ ಪರ್ಸನ್ ನಿಮಗೆ ಬಂದು ಹರ್ಟ್ ಮಾಡಬೇಕು ಅಂತ. ಫಸ್ಟ್ ರ್ಯಾಂಡಮ್ ಪರ್ಸನ್ ತಗೊಂತೀನಿ. ರ್ಯಾಂಡಮ್ ಪರ್ಸನ್ ಬರ್ತಾರೆ. ಯಾರೋ ಸ್ಟ್ರೇಂಜರ್, ನೀವು ಹೋಗ್ತಿರ್ತೀರ ಎಲ್ಲೋ ಬಸ್ ಸ್ಟ್ಯಾಂಡಲ್ಲೋ, ರೈಲ್ವೆ ಸ್ಟೇಷನಲ್ಲೋ ಹೋಗ್ತಿರ್ತೀರ. ಏನೋ ಗೊತ್ತಿಲ್ಲದೆ ಬಂದೇನೋ ತುಂಬ ಚುಚ್ಚೋ ಥರ ನಿಮಗೆ ಮಾತಾಡ್ಬಿಡ್ತಾರೆ. ಆ ಕೇಳೋ ವರ್ಡ್ಸ್, ಆ ಲ್ಯಾಂಗ್ವೇಜ್ ನಿಮಗೆ ಅರ್ಥ ಆಗುತ್ತೆ. ಅರ್ಥ ಆಗೋದ್ರಿಂದ ನಿಮಗೊಂದು ಥಾಟ್ ಫಾರ್ಮ್ ಆಗುತ್ತೆ. ಆ ಥಾಟ್ ಫಾರ್ಮ್ ಆಗೋದ್ರಿಂದ ಆ ಥಾಟ್ ಮುಖಾಂತರ ನಿಮ್ಮ ಬಾಡಿ ರೆಸ್ಪಾಂಡ್ ಮಾಡಿ ಒಂದು ಎಮೋಷನ್ ಬಿಲ್ಡ್ ಆಗುತ್ತೆ ಒಳಗಡೆ. ಹೌದಾ? ಎಮೋಷನ್ ಬಿಲ್ಡ್ ಆಗುತ್ತೆ. ಅದಾದ್ಮೇಲೆ ನಾರ್ಮಲಿ ಹೇಳೋ ಥರ, ಸೊಸೈಟಿ ಬಿಡುಗರು ಸಾಯ್ಲಿ, ಏನೋ ಒಂದು ಹೇಳ್ಕೊಂಡು ಹೆಂಗಿದ್ರು ಹೇಳ್ತಾರೆ ಅಂತ ಅಂದ್ಬಿಟ್ಟು ಈ ಥರ ಥಾಟ್ ಬರ್ಬೋದು ಸಹಜವಾಗಿ. ಇಲ್ಲ ಅಂತಂದರೆ
ಕ್ವಿಕ್ಕಾಗಿ ಆ ಟೈಮಲ್ಲಿ ಏನು ರೆಸ್ಪಾಂಡ್ ಮಾಡಬೇಕು, ಕ್ವಿಕ್ಕಾಗಿ ರೆಸ್ಪಾಂಡ್ ಮಾಡಬೇಕು ಅಂತ ಮಾಡಿಬಿಡ್ತೀವಿ. ಹೌದಾ? ಒಂದು ನಿಮಿಷನೂ ಏನೋ ಯೋಚನೆ ಮಾಡಿನೋ ರೆಸ್ಪಾಂಡ್ ಮಾಡ್ತೀವಿ. ಹೌದಾ? ಕೆಲವ್ರಿಗೆ ಈ ಥರ ಅನ್ಸುತ್ತೆ, ಕೆಲವ್ರಿಗೆ ಈ ಥರ ಅನ್ಸುತ್ತೆ. ಇದಿಷ್ಟು ಸಿನಾರಿಯೋ ಮುಗೀತು. ಅದಾದಮೇಲೆ ನೀವು ಏನೋ ಕೆಲ್ಸಕ್ಕೆ ಹೋಗ್ತಿರ್ತೀರಿ, ರೈಲ್ವೆ ಸ್ಟೇಷನ್ಗೆ ಹೋದ್ರಿ, ರೈಲ್ ಇಟ್ಕೊಂಡ್ರಿ, ಎಲ್ಲೋ ಕೆಲ್ಸಕ್ಕೆ ಹೋದ್ರಿ. ನಿಜವಾಗ್ಲೂ ಹೇಳಿ, ಹೊರಗಡೆ ಎಕ್ಸ್ಪ್ರೆಷನ್ ಮಾಡೋದು ಬಿಟ್ಟು ಒಳಗಡೆ ನಿಮಗೆ ಆ ಥಾಟ್ ಇರಲ್ವಾ? ನಿಜವಾಗ್ಲೂ ಆ ಥಾಟ್ ಇರಲ್ವಾ? ನೀವು ಕ್ಯಾರಿ ಮಾಡೋದೇ ಇಲ್ವಾ ಇದನ್ನ? ಮ್ಯಾಕ್ಸ್ ಟು ಮ್ಯಾಕ್ಸ್ ಬಿಡುಗರು ಯಾರೋ ಸ್ಟ್ರೇಂಜರ್ ಅಂತ ಹೇಳ್ಬಿಟ್ಟು ಮರಿಬೋದು. ಆ ಥಾಟ್ ಕ್ಯಾರಿ ಮಾಡಿದ್ರಲ್ಲ, ಏನಕ್ಕೆ ಕ್ಯಾರಿ ಮಾಡಿದ್ರಿ? ಆ ಕ್ಯಾರಿ ಮಾಡಬೇಕು ಮಾಡಬಾರ್ದು ಅನ್ನೋ ಕಂಟ್ರೋಲ್ ನಿಮ್ಮ ಹತ್ರ ಇರಲಿಲ್ವಾ? ಹೇಗೆ ಸಾಧ್ಯ ಆಯಿತು? ಏನಕ್ಕೆ ಅದು ಬಂದು ಅಲ್ಲೇ ಉಳ್ಕೊಂತು? ಹಾರ್ಟಲ್ಲಿ ನಾನು ಹೇಳ್ತಿದ್ದೀನಿ, ಆ ಫೀಲ್ ಆಗಿರೋ ಎಮೋಷನ್ ಏನಕ್ಕೆ ಅಲ್ಲೇ ಉಳ್ಕೊಂತು? ಎಕ್ಸ್ಪ್ರೆಷನ್ ಮಾಡೋದು ಬಿಟ್ಬಿಡಿ. ಮುಗಿದ ಆದ್ಮೇಲೆ ಆ ಕ್ಯಾರಿ ಮಾಡ್ತಿರಲ್ಲ, ಅದ್ರ ಬಗ್ಗೆ ಹೇಳ್ತಿದ್ದೀನಿ. ಇದು ರ್ಯಾಂಡಮ್ ಪರ್ಸನ್ಗೆ ಆಯಿತು. ಇವಾಗ ಕ್ಲೋಸ್ ಫ್ರೆಂಡಿಗೆ ಬರೋಣ. ಅವನು ಅಥವಾ ಅವಳು ಕ್ಲೋಸ್ ಫ್ರೆಂಡ್ ಆಗಿರೋದಕ್ಕೂ ಒಂದು ರೀಸನ್ ಇರುತ್ತಾ? ಹೌದಾ? ನಿಜವಾಗ್ಲೂ ಹೌದಾ? ಫ್ರೆಂಡ್ಸ್ ಸುಮ್ಮನೆ ಆಗಲ್ಲ. ನಿಮ್ಮ ಲೈಕಿಂಗ್ಸ್, ಅವ್ರ ಲೈಕಿಂಗ್ಸ್, ಆಲ್ಮೋಸ್ಟ್ ಸಿಮಿಲರ್ ಥಿಂಕಿಂಗ್ ಮೈಂಡ್ ಸೆಟ್ ಇಂದ ಫ್ರೆಂಡ್ ಆಗಿರ್ತಾರೆ. ಹೌದಾ? ಸುಮ್ಮನೆ ಫ್ರೆಂಡ್ ಆಗಿರಲ್ಲ. ನಿಮ್ಮ ಕ್ಲಾಸಲ್ಲಿ ನೀವೊಂದು 100 ಜನ ಇದ್ದರೆ, ಸ್ಕೂಲಲ್ಲಿ 100 ಜನ ಇದ್ರು ಒಂದು ಕ್ಲಾಸಲ್ಲಿ 100 ಜನನು ನಿಮಗೆ ಫ್ರೆಂಡ್ಸ್ ಆಗ್ತಾರಾ? ಒಂದು 4-5 ಜನ, 3 ಜನ, ಅದರಲ್ಲೂ ಕ್ಲೋಸ್ ಫ್ರೆಂಡ್ಸ್ ಎಲ್ಲೋ ಒಂದು 2-3 ಜನ ಕ್ಲೋಸ್ ಫ್ರೆಂಡ್ ಸರ್ಕಲ್ ಇರುತ್ತೆ. ಹೌದಾ? ಏನಕ್ಕೆ ಅವರಷ್ಟೇ ಫ್ರೆಂಡ್ಸ್ ಆಗ್ತಾರೆ ನಿಮಗೆ? ಸಿಮಿಲರ್ ಮೈಂಡ್ ಸೆಟ್. ತುಂಬ ದಿನ ಅಬ್ಸರ್ವ್ ಮಾಡಿ 6 ತಿಂಗಳು, 1 ವರ್ಷ, 2 ವರ್ಷ ನೋಡಿ ತುಂಬ ಗಟ್ಟಿ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತೀರಾ. ಬಿಕಾಸ್ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಿರ್ತೀರ ಸಿಚುಯೇಷನ್ಸ್ಗಳ ಮುಖಾಂತರ. ಹೌದಾ? ಸಂದರ್ಭಗಳು ತಂದು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ, ಸೂಟ್ ಆಗೋದಕ್ಕೆ, ನೀವು ಕಂಪ್ಯಾಟಿಬಲ್ ಆಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹೌದಾ? ಅದಕ್ಕೋಸ್ಕರ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತೀರಾ. ನೆಕ್ಸ್ಟ್ ಡೇ ನಾನು ಹರ್ಟ್ ಮಾಡಕ್ಕೆ ಹೇಳಿದ್ದೀನಲ್ಲ ಈ ಕ್ಲೋಸ್ ಫ್ರೆಂಡ್ಗೆ, ಅವ್ನು ಬಂದ್ಬಿಟ್ಟು ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿಹೇವ್ ಮಾಡಿಬಿಡ್ತಾನೆ ನಿಮ್ಮ ಮುಂದೆ. ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ, ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಿರಲ್ಲ. ಈ ಥರ ಬಿಹೇವ್ ಮಾಡ್ತಾನೆ ಇವನು, ಈ ಥರ ಬಿಹೇವ್ ಮಾಡ್ತಾಳೆ ಇವಳು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿರಲ್ಲ. ಆ ಥರ ಬಿಹೇವ್ ಮಾಡಿಬಿಡ್ತಾಳೆ. ತುಂಬ ಹರ್ಟ್ ಆಗುತ್ತೆ ನಿಮಗೆ. ಅವಾಗ ಯಾವ ಥರ ರಿಯಾಕ್ಟ್ ಮಾಡ್ತೀರಾ ನೀವು? ಒನ್ ಥಿಂಗ್, ಅಯ್ಯೋ ಅವ್ನು ಯಾವುದೋ ತೊಂದರೆಯಲ್ಲಿ ಇರ್ಬೋದು, ಏನೋ ಯೋಚನೆಯಲ್ಲಿ ಇರ್ಬೋದು, ಅದರಿಂದ ಬಂದು ಎಮೋಷ್ನಲಿ ರಿಯಾಕ್ಟ್ ಮಾಡಿಬಿಟ್ಟ ಅಂತ ಅಂದ್ಬಿಟ್ಟು ಫರ್ಗಿವ್ ಮಾಡೋದು. ಇನ್ನೊಂದು, ಕ್ಲೋಸ್ ಫ್ರೆಂಡ್ ಆಗಿದ್ದಾನೆ ಅಂತ ಅಂದ್ಬಿಟ್ಟು ಏನು ಬೇಕಾದ್ರೂ ಮಾತಾಡ್ಬೋದಾ? ನನ್ನ ಸೆಲ್ಫ್ ರೆಸ್ಪೆಕ್ಟ್ ನಾನು ಬಿಟ್ಕೊಡಲ್ಲಪ್ಪ ಅಂತ ಅಂದ್ಬಿಟ್ಟು ಈ ಥರ ಯೋಚನೆ ಬಂದು ಆಗಲೇ ರಿಯಾಕ್ಟ್ ಮಾಡೋ ರಿಯಾಕ್ಷನ್, ಇದೆರಡರಲ್ಲಿ ಯಾವುದು ಸರಿ, ಯಾವ್ದು ತಪ್ಪು ಹೇಗೆ ಗೊತ್ತಾಗುತ್ತೆ ನಿಮಗೆ? ಇದರಿಂದ ಬರೋ ಮುಂದೆ ಫ್ಯೂಚರ್ ಆ್ಯಕ್ಷನ್ಸ್ ಏನಾಗುತ್ತೆ ಅದು ನಿಮ್ಮ ಕೈಲಿ ನೋಡೋಕ್ಕಾಗುತ್ತಾ? ಹ್ಯೂಮನ್ಸ್ ಕೈಲಿ ನೋಡೋಕ್ಕಾಗುತ್ತಾ? ಯಾರ ಕೈಲಿ ನೋಡೋಕ್ಕಾಗುತ್ತೆ? ಆ ರಿಯಾಕ್ಷನಿಂದ ಸಪೋಸ್ ನಿಮ್ಮದು ಬಾಂಡಿಂಗ್ ಬ್ರೇಕ್ ಆಯ್ತು ಅಂತ ತಿಳ್ಕೊಳ್ಳೋಣ. ಎಷ್ಟು ದಿನದವರೆಗೂ ಹರ್ಟ್ ಆಗುತ್ತೆ ನಿಮಗೆ? ಅದು ಯಾರಾದರೂ ಆಗಿರ್ಬೋದು, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ರಿಲೇಷನ್ಸ್, ವಾಟ್ ಎವರ್ ಇಟ್ ಇಸ್, ತುಂಬ ಕ್ಲೋಸ್ ಆಗಿರೋ ಕಾಂಟ್ಯಾಕ್ಟ್ ಬ್ರೇಕ್ ಆದರೆ ನಿಮ್ಮನ್ನು ನಿಜವಾಗ್ಲೂ ನೆಮ್ಮದಿಯಾಗಿರೋದಕ್ಕೆ ಬಿಡುತ್ತಾ? ಅಷ್ಟು ಈಸಿಯಾಗಿ ಡಿಟ್ಯಾಚ್ಮೆಂಟ್ ಆಗ್ಬಿಡ್ತೀರಾ ನೀವು? ತುಂಬ ಸುಲಭವಾಗಿ ಆಗ್ಬಿಡ್ತೀರಾ? ಆ ಥಾಟ್ಸ್ ನಿಮಗೆ, ಅವ್ರ ಮೆಮೊರೀಸು, ಕ್ಯಾರೀಸ್ ಎಲ್ಲ ಆಗಿ ದಿನೇ ನಿಮ್ಮ ಕೆಲಸಕ್ಕೆ ತೊಂದರೆ ಕೊಡ್ತಾನೆ ಹೋಗ್ತಿರುತ್ತೆ. ಹಿಂಸೆ ಮಾಡ್ತಾನೆ ಹೋಗ್ತಿರುತ್ತೆ, ಚುಚ್ತಾನೆ ಹೋಗ್ತಿರುತ್ತೆ. ತಡ್ಕೊಳಕ್ಕಾಗ್ತಿಲ್ಲ, ಅವ್ರು ಯಾಕೆ ಈ ಥರ ರಿಯಾಕ್ಟ್ ಮಾಡಿದ್ರು, ಏನಕ್ಕೆ ಇದು ಬ್ರೇಕ್ ಆಯಿತು ಅನ್ನೋ ಹಿಂಸೆ ಶುರುವಾಗುತ್ತೆ. ಹೌದಾ? ಇದೆಲ್ಲ ಆಗುತ್ತಾ? ನಿಜ. ಹೌದಾ? ಇದೆಲ್ಲ ಪೂರ್ತಿ ನಿಮ್ಮ ನೆಮ್ಮದಿ ಕಿತ್ಕೊಂತಿದೆ, ನಿಮ್ಮ ಪೀಸ್ ಕಿತ್ಕೊಂತಿದೆ, ನಿಮ್ಮ ಟೈಮ್ ಕಿತ್ಕೊಂತಿದೆ, ನಿಮ್ಮ ನಿದ್ದೆ ಕಿತ್ಕೊಂತಿದೆ, ನಿಮ್ಮ ನೆಮ್ಮದಿಯಾಗಿ ಊಟ ಮಾಡೋದಕ್ಕಾಗಲ್ಲ. ಇದೆಲ್ಲ ಮ್ಯಾಕ್ಸಿಮಮ್ ಕ್ಲೋಸ್ ಪೀಪಲಿಂದನೇ ಆಗ್ತಿರೋದು. ರ್ಯಾಂಡಮಿಂದ ಅಷ್ಟೊಂದು ಎಫೆಕ್ಟ್ ಆಗಲಿಲ್ಲ. ಹೌದಾ? ನಿಮ್ಗೆ ಇದೆಲ್ಲ ಕ್ಲಿಯರಾಗಿ ನೀವು ನೋಡಿದ್ದೀರಾ? ಹೌದಾ? ಸೊ ಇಷ್ಟೆಲ್ಲ ಎಮೋಷನಲ್ ಥಾಟ್ಸ್, ಆ ಎಮೋಷ್ನಲ್ ಥಾಟ್ಸಿಂದ ಬಂದಿರೋ ಫೀಲಿಂಗ್ಸ್ ಎಲ್ಲ ಕೆಪಬಿಲಿಟಿ ಕಿತ್ಕೊಂಡ್ಬಿಡುತ್ತೆ ನಿಮ್ಮದು. ಡಿಸಿಷನ್ ಮಾಡೋದಕ್ಕಾಗಲ್ಲ, ಯೋಚನೆ ಮಾಡೋದಕ್ಕಾಗಲ್ಲ. ಅದರಿಂದನೇ ಯೋಚನೆಗಳು ತುಂಬಿರುತ್ತೆ ಪೂರ್ತಿ. ನಿಮಗೆ ಕೆಲಸ ಮಾಡೋ ಅವಕಾಶ ಮಾಡಿಕೊಡಲ್ಲ. ಅಯ್ಯೋ ನಾನು ಕರೆಕ್ಟಾಗಿ ಮಾಡಿದ್ನಾ? ಅಯ್ಯೋ ನಾನು ಕರೆಕ್ಟಾಗಿ ಮಾತಾಡಲಿಲ್ವಾ? ಅಯ್ಯೋ ನಾನೇನಾದ್ರೂ ಮಿಸ್ಸಾಗಿ ಮಾತಾಡ್ಬಿಟ್ನಾ? ಅಯ್ಯೋ ಮಾತಾಡಲಿಲ್ವಾ? ಇಲ್ಲ ನಾನು ಕರೆಕ್ಟಾಗೇ ಮಾಡಿದ್ದೀನಿ. ಇದು ಕರೆಕ್ಟ್ ಮಾಡಿದ್ನ ತಪ್ಪು ಮಾಡಿದ್ನಾ? ಈ ಥರ ಯೋಚನೆಗಳು. ಅದಾದ್ಮೇಲೆ ನಿಮಗೆ ಬರ್ತಾ ಹೋಗುತ್ತಾ? ಇದೆಲ್ಲ ಯೋಚನೆಗಳು ಬರ್ತಾ ಹೋಗುತ್ತಾ? ಇವಾಗ ನಿಮಗೆ ಆ ಕ್ಲೋಸ್ ಫ್ರೆಂಡ್ ಇರಲ್ಲ ನಿಮ್ಮ ಹತ್ರ ಮಾತಾಡೋದಕ್ಕೆ. ಅವ್ನು ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಅವನ ಹತ್ರ ನೀವು ಇದನ್ನೆಲ್ಲ ಬಂದು ಹೇಳಬೇಕು ಅಂತ ಅನ್ಸಿರುತ್ತೆ. ಅವ್ನು ಎಕ್ಸಿಸ್ಟೆಂಟ್ ಇರಲ್ಲ. ಬಟ್ ಅವನಿಂದ ರಿಯಾಕ್ಷನಿಂದ ಬಂದಿರೋ ಥಾಟ್ ನಿಮಗೆ ಸ್ಟಿಲ್ ಹರ್ಟ್ ಮಾಡ್ತಿದೆ. ಬಟ್ ಅವ್ನ ಪ್ರೆಸೆನ್ಸೇ ಇಲ್ಲ. ಅಲ್ಲಿಂದ ಕ್ರಿಯೇಟ್ ಆಗಿರೋ ಥಾಟ್ಸ್ ಅಷ್ಟೇ ಇದು. ಜಸ್ಟ್ ಥಾಟ್ಸ್ ನಿಮಗೆ ಹರ್ಟ್ ಮಾಡ್ತಾ ಹೋಗ್ತಿರುತ್ತೆ. ತಪ್ಪಾ ಸರಿನಾ ಅಂತ ಅಂದ್ಬಿಟ್ಟು. ಹೌದಾ? ನಿಮ್ಮ ಕೆಪಬಿಲಿಟಿನ ಕಿತ್ಕೊಂಡ್ಬಿಡ್ತಾ? ಎಷ್ಟು ದಿನದವರೆಗೂ ಕಿತ್ಕೊಳ್ಳುತ್ತೆ ಈ ಕ್ಲೋಸ್ ಫ್ರೆಂಡ್ ಆಗಿರೋದು? 1 ಮಂತ್, 2 ಮಂತ್, 3 ಮಂತ್, 6 ಮಂತ್ಸ್ ತುಂಬಾ ಹರ್ಟ್ ಮಾಡುತ್ತೆ. ತುಂಬಾನೇ ಹರ್ಟ್ ಮಾಡುತ್ತೆ. ಹೌದಾ? ಇಂದ ಒಂದೊಂದು ಟೈಮ್ ಲೆಸನ್ಸ್ ಕೂಡ ಕಲ್ತ್ಬಿಟ್ಟಿರ್ತೀರಿ. ಈ ಥರ ನಾನು ಯಾರ ಜೊತೆನೂ ಕ್ಲೋಸ್ ಆಗಿರಲ್ಲ ಕಣಪ್ಪ, ಯಾರ ಜೊತೆನೂ ನಾನು ಬಾಂಡಿಂಗ್ ಬೆಳೆಸ್ಕೊಳ್ಳಲ್ಲ, ಯಾರ ಜೊತೆನೂ ಕ್ಲೋಸ್ ಆಗಲ್ಲ ಅಂತ ಅಂದ್ಬಿಟ್ಟು ಈ ಥರ ಡಿಸಿಷನ್ಸ್ ಮಾಡ್ಕೊಂಡ್ಬಿಡ್ತೀರಾ. ತುಂಬ ಸಲ ಕನ್ಫ್ಯೂಷನ್ಸಲ್ಲಿ ಇರ್ತೀರಾ. ಮತ್ತೆ ಏನಾದ್ರು ಬಾಂಡಿಂಗ್ ಬೆಳೆಸ್ಕೊಂಡ್ರೆ ಡೈಲೆಮಾದಲ್ಲಿ ಇರ್ತೀರಾ. ಇದು ಸರಿನಾ ತಪ್ಪಾ ಅಂತ ಅಂದ್ಬಿಟ್ಟು. ಎಲ್ಲಿ ಸಿಗುತ್ತೆ ನೆಮ್ಮದಿ, ಶಾಂತಿ ಎಲ್ಲಿ ಸಿಗುತ್ತೆ? ಕೆಪಬಿಲಿಟಿ ಎಲ್ಲಿದೆ ನೀವು ಡಿಸಿಷನ್ ಮಾಡೋದು? ಇಷ್ಟೆಲ್ಲ ತುಂಬಿಕೊಂಡಿದ್ರೆ ಇದೇ ರಿಯಲ್ ಲೈಫ್ ಪ್ರಾಬ್ಲಮ್ಸ್.
ಇದಕ್ಕೆ ಯಾರು ಸ್ಟ್ರಕ್ಚರ್ ಹಾಕಿಲ್ಲ, ಯಾರು ಸಿಲೆಬಸ್ ಹೇಳ್ಕೊಟ್ಟಿಲ್ಲ. ಇದರಿಂದ ಹೊರಗಡೆ ಬರೋದಾದ್ರೂ ಹೇಗೆ ನಾವು? ಯಾರು ಹೇಳ್ಕೊಡ್ತಾರೆ ಇದನ್ನೆಲ್ಲ ನಮಗೆ? ಪ್ರಾಬ್ಲಮ್ಸ್ ಆದ್ರೆ ನಮ್ ಬೇರೆ ಫ್ರೆಂಡ್ಸ್ ಇದ್ದವ್ರ ಹತ್ರ ಹೋಗಿ ಮನ್ಸ್ ಬಿಚ್ಚಿ ಪೂರ್ತಿ ಹೇಳ್ಕೊಂಡಾಗ, ಆ ಥಾಟ್ಸ್ ಪೂರ್ತಿ ಎಮೋಷನ್ಸ್ ಬಾಯಿ ಮುಖಾಂತರ ಅವ್ರಿಗೆ ಹೇಳಿ ಎಕ್ಸ್‌ಪ್ರೆಸ್ ಮಾಡ್ಕೊಂಡಾಗ, ಅವ್ರ ಅಪೋಸಿಟ್‌ನವ್ರು ಅದಕ್ಕೆ ಅರ್ಥ ಮಾಡ್ಕೊಂಡ್ರೆ ಪ್ರಾಪರ್ ಸೊಲ್ಯೂಷನ್ ಕೊಟ್ಟು ಅದಕ್ಕೆ ಏನ್ ಬೇಕಾಗಿರೋದು ಪ್ರಾಪರ್ ಸೊಲ್ಯೂಷನ್ ಅಂತಂದ್ರೆ, ನಾವು ಆ ಸೊಲ್ಯೂಷನ್ ಗೊತ್ತಿಲ್ಲದೆ ಎಕ್ಸ್‌ಪೆಕ್ಟ್ ಮಾಡ್ತಿರ್ತೀವಿ ಇದನ್ನೇ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಆ ಸೊಲ್ಯೂಷನ್ ಹೇಳ್ತಾರೆ, ನಮಗೆ ಸೂದಿಂಗ್ ಫೀಲ್ ಆಗುತ್ತೆ, ಅವ್ರ ಜೊತೆ ಕಂಫರ್ಟ್‌ನೆಸ್ ಅಂತ ಅನ್ಸುತ್ತೆ, ಓಕೆ ಅಂತ ಫೀಲ್ ಆಗುತ್ತೆ. ಎಷ್ಟ್ ದಿನದವರೆಗೂ? ಟೆಂಪರರಿ, 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 ಡ್ರಗ್, 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 ಡ್ರಗ್ ಆಗ್ತಾನೆ ಹೋಗ್ತಿರ್ತಿದು. ಸೊ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ವಾ? ನಿಮ್ಮನ್ನ ನೀವು ತಗೊಳ್ಳೋ ಕೆಪಬಿಲಿಟಿ ಇಲ್ವೇ ಇಲ್ವಾ? ನಿಮ್ಮನ್ನ ನಿಮ್ ಕಂಟ್ರೋಲ್ ತಗೊಳ್ಳೋ ಕೆಪಬಿಲಿಟಿ ಇಲ್ವಾ? ನಿಮಗೆ ಗೊತ್ತಿಲ್ವಾ? ಟೆಂಪರರಿನೆಸ್‌ಗೆ ನೀವು ಅಡಿಕ್ಟ್ ಆಗಿ, ಅಡಿಕ್ಷನ್ ಇಲ್ಲೂ ಹೇಗೆ ಬಂತು ನೋಡಿ. ಸ್ಮೋಕಿಂಗ್, ಆಲ್ಕೋಹಾಲ್ ಅಷ್ಟೇ ಅಲ್ಲ, ಇಲ್ಲೂ ಅಡಿಕ್ಷನ್ ಹೇಗೆ ಬಂತು ನೋಡಿ. ಆ ಪ್ರಾಬ್ಲಮ್ ಇಂದ ಹೊರಗಡೆ ಬರೋದಕ್ಕೆ ಅಡಿಕ್ಷನ್‌ಗೋಸ್ಕರ ಆ ಫ್ರೆಂಡ್ ಬೇಕು, ಅವ್ನ ಪ್ರೆಸೆನ್ಸ್ ಇರಬೇಕು, ಬೇಕು, ಬೇಕು, ಬೇಕು ಅನ್ನೋ ಅಟ್ಯಾಚ್‌ಮೆಂಟ್ ಕೂಡ ಬೆಳ್ಕೊಂತ ನೋಡಿ ಹೇಗೆಲ್ಲ ರೂಟ್ ಆಗ್ತಿದೆ. ಹೇಗೆಲ್ಲ ರೂಟ್ ಆಗ್ತಿದೆ ನೋಡಿ. ಡ್ರಗ್, ಮಾತ್ರೆಗಳು ಮಾಡುತ್ತಲ್ಲ ಹಾಗೆ ಸೇಮ್. ಸೊ ಈ ಟೆಂಪರರಿ ಥಿಂಗ್ಸ್ ಎಲ್ಲ ರಾಂಗ್ ಡೈರೆಕ್ಷನ್ ಅಲ್ಲಿ ಹೋಗಿ ರಾಂಗ್ ಡೆಸ್ಟಿನೇಷನ್ ಹತ್ರ ಹೋದ್ರೆ, ರಾಂಗ್ ಕ್ವೆಶ್ಚನ್ ಹಾಕೊಂಡು ನಿಮ್ಗೆ ರಾಂಗ್ ಡೆಸ್ಟಿನೇಷನ್ ಅಲ್ಲಿ ರಾಂಗ್ ಥಿಂಗ್ಸ್ ಸಿಗುತ್ತೆ. ರೈಟ್ ಥಿಂಗ್ಸ್ ಏನು? ಬಟ್ ಈ ಟೆಂಪರರಿ ಥಿಂಗ್ಸ್ ಇಂದ ನಿಮ್ಗೆ ಒಂದು ರಿಯಾಲಿಟಿನೇ ಅರ್ಥ ಆಗಿರಲ್ಲ. ಆ ಲಾಂಗ್ ಟರ್ಮ್‌ಗೆ ಬೇಕಾಗಿರೋ ಪೀಸ್ ಅಂಡ್ ಕಂಟ್ರೋಲ್ ನಿಮ್ಮ ಹತ್ರನೇ ಇದೆ ಅಂತ ಅಂದ್ಬಿಟ್ಟೆ ನಿಮಗೆ ಗೊತ್ತಿರಲ್ಲ. ಅದೇ ಗೊತ್ತಿರಲ್ಲ. ರಿಯಲ್ ಸೊಲ್ಯೂಷನ್ ಕೊಡೋ ಕೆಪಬಿಲಿಟಿ ನೀವೇ ಇದ್ದೀರಿ. ಆ ಥಾಟ್ಸ್ ಕಂಟ್ರೋಲ್ ನೀವೇ ಇದ್ದೀರಿ ಅಂತ ಅಂದ್ಬಿಟ್ಟು ನಿಮಗೆ ತಿಳ್ಕೊಳಕ್ಕೆ ಅವಕಾಶನೇ ಮಾಡಿಕೊಟ್ಟಿರಲ್ಲ ಆ ಥಾಟ್ಸ್. ಅಷ್ಟು ಕೆಪಬಿಲಿಟಿ ಕಿತ್ಕೊಂಡ್ಬಿಟ್ಟಿರುತ್ತೆ ನಿಮ್ಮಿಂದ. ರೈಟ್ ಟೈಮಲ್ಲಿ ಅಥವಾ ರಾಂಗ್ ಟೈಮಲ್ಲಿ ರೈಟ್ ಕ್ವೆಶ್ಚನ್ಸೇ ಕೇಳಬೇಕು. ಯಾವುದೇ ಸಿಚುಯೇಷನ್ಸ್ ಆಗಿರಲಿ, ರಾಂಗ್ ಕ್ವೆಶ್ಚನ್ಸ್ ಕೇಳಿದ್ರೆ ರಾಂಗ್ ಡೆಸ್ಟಿನೇಷನ್ ಹೋಗ್ತೀರಾ. ರಾಂಗ್ ಸಿಚುಯೇಷನ್ ಆಗಿರಲಿ, ರೈಟ್ ಸಿಚುಯೇಷನ್ ಆಗಿರಲಿ, ಎರಡರಿಂದನೂ ನೀವು ರೈಟ್ ಕ್ವೆಶ್ಚನ್ ಕೇಳಿದ್ರೆ ರೈಟ್ ಡೈರೆಕ್ಷನ್‌ಗೆ ಹೋಗ್ತೀರಾ. ಸೊ ಈ ರೈಟ್ ಕ್ವೆಶ್ಚನ್ ಯಾವುದು ಅಂತ ಅಳತೆ ಮಾಡೋ ಕೆಪಬಿಲಿಟಿ ಇದೆಯಾ ನಿಮಗೆ ಮೊದಲು? ಯಾವ್ದು ರೈಟ್, ಯಾವ್ದು ರಾಂಗ್ ಅಂತ ಚೂಸ್ ಮಾಡೋ ಕೆಪಬಿಲಿಟಿ ಇದೆಯಾ? ಹಾಗಿದ್ರಷ್ಟೇ ನಿಮಗೆ ಲಾಂಗ್ ಟರ್ಮ್ ಪೀಸ್ ಸಿಗಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಡ್ರಗ್ಸ್, ಟೆಂಪರರಿ ಸೊಲ್ಯೂಷನ್ಸ್, ಸಫರ್ ಅಗೇನ್. ಯಾರೋ ಬರ್ತಾರೆ, ಸೂದನ್ ಮಾಡ್ತಾರೆ, ಸಫರ್, ಸೂದನ್ ಮಾಡ್ತಾರೆ, ಸಫರ್ ಮಾಡಿ 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 ಡ್ರಗ್. ನಿಮ್ ಕೆಪಬಿಲಿಟಿ ಬೇರೆಯವ್ರಿಗೆ ಕೊಟ್ಟಿದ್ದೀರಿ, ಬೇರೆಯವ್ರು ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ನೀವು ಹೋಗಿ ಅವ್ರ ಪ್ರೆಸೆನ್ಸ್ ಬೇಕಂತ ಹೇಳ್ತಿದ್ದೀರಿ. ಹೌದಾ? ಹೌದಾ? ಹೀಲಿಂಗ್ ಎಲ್ಲ ಆಗ್ತಿದೆ ನಿಮ್ಮಿಂದ. ಮ್ಯಾಕ್ಸ್ ಟು ಮ್ಯಾಕ್ಸ್ ಏನ್ ಮಾಡ್ತೀರಿ? ಅಳ್ತೀರಿ. ಎಮೋಷನ್ಸ್ ಹೊರಗಡೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಒಬ್ಬರೇ ಕೂತ್ಕೊಂಡು ಜೋರಾಗಿ ಅಳೋದು, ಯೋಚನೆ ಮಾಡೋದು. ಹೌದು. ಇದಕ್ಕೆ ಸೊಲ್ಯೂಷನ್ಸ್ ಎಲ್ಲಿ ಸಿಕ್ತು? ಅಳೋದೇ ಸೊಲ್ಯೂಷನ್ನಾ? ಇದನ್ನ ನೀವು ಕಲ್ತಿರೋದು ಪ್ರಾಬ್ಲಮ್ ಸಾಲ್ವಿಂಗ್ ಮಾಡೋದು. ಎಮೋಷನ್ಸ್ ಎಕ್ಸ್‌ಪ್ರೆಸ್ ಮಾಡೋದು ಹೋಗು. ಟ್ಯಾಕಲ್ ಮಾಡೋದು? ಟ್ಯಾಕಲ್ ಮಾಡೋದು ಹೇಗೆ? ಯಾರು ಹೇಳ್ಕೊಡ್ತಾರೆ ಇದನ್ನೆಲ್ಲ? ಯಾವ ಸ್ಟ್ರಕ್ಚರಲ್ ಇದೆ? ಯಾವ ಸಿಲೆಬಸ್ ಅಲ್ಲಿ ಇದೆ? ಯಾರು ಹೇಳ್ಕೊಡ್ತಾರೆ ಇದನ್ನೆಲ್ಲ? ಹೇಳಿ. ಇದನ್ನ ಇನ್ನೂ ವಿಜುವಲೈಸ್ ಮಾಡೋದು ಕಷ್ಟ ಆಗ್ತಿದೆ ಅಂತಂದ್ರೆ, ನಾನು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡ್ತೀನಿ. ರಿಯಲ್ ಸಿನಾರಿಯೋ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಗೆ ಜ್ವರ ಬಂದಿದೆ ಅಂತ ಅನ್ಕೊಳ್ಳಿ. ಜ್ವರ ಬಂದಿದೆ, ಮೈಯೆಲ್ಲ ಸುಡ್ತಿದೆ. ಹೌದಾ? ಜ್ವರ ಬಂದ್ರೆ ಮೈಯೆಲ್ಲ ಸುಡುತ್ತೆ ಅಷ್ಟೇ. ಅಷ್ಟೇ ಗೊತ್ತಾಗುತ್ತೆ, ಬೇರೆ ಏನು ಗೊತ್ತಾಗಲ್ಲ. ಡಾಕ್ಟರ್ ಹತ್ರ ಹೋಗ್ತೀರಾ, ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂತೀರಾ, ಡಾಕ್ಟರ್ ಹತ್ರ ಹೋಗ್ತೀರಾ. ಸರ್ ನನಗೆ ಈ ತರ ಜ್ವರ ಇದೆ ಅಂತ ಸಿಂಪ್ಟಮ್ಸ್ ಹೇಳ್ತೀರಾ. ಹೌದಪ್ಪ, ಬೇರೆ ಏನಾಗ್ತಿದೆ? ಟೆಂಪರೇಚರ್ ಚೆಕ್ ಮಾಡ್ತಾರೆ, ಕಣ್ಣು ಹಿಂಗೆಲ್ಲ ತೆಗ್ದು ನೋಡ್ತಾರೆ. ಹೌದಾ? ಇದನ್ನೆಲ್ಲ ಅವ್ರವ್ರ ಸ್ಕಿಲ್ಡ್ ಪ್ರಕಾರ ಅವ್ರವ್ರು ಏನ್ ಮಾಡ್ಬೇಕು ಅನಲೈಸ್ ಮಾಡಿ ನೋಡ್ತಾರೆ. ಹೌದಾ? ಇದನ್ನೆಲ್ಲ ಮಾಡಿ ನೋಡಪ್ಪ, ನಿನ್ಗೆ ಈ ತರ ಏನೋ ಪ್ರಾಬ್ಲಮ್ ಇರ್ಬೋದೇನೋ ಅಂತ ಅನ್ಬಿಟ್ಟು ಸದ್ಯಕ್ಕೆ ಪ್ಯಾರಾಸಿಟಮಲ್ ತಗೋ, ಜ್ವರ ಕಡಿಮೆ ಆಗ್ಲಿ ಅಂತ ಅಂದ್ಬಿಟ್ಟು ಡೋಲೋ 650 ಕೊಟ್ಟು ಕಳಿಸ್ತಾರೆ. ಒಂದು 3 ದಿನಕ್ಕೆ ಕೊಟ್ಟು ಕಳಿಸ್ತಾರೆ. ಸಪೋಸ್ ಕಡಿಮೆ ಆಗ್ಲಿಲ್ಲ ಅಂದ್ರೆ ಆವಾಗ ನೀನ್ ಬಾರಪ್ಪ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸ್ತಾರೆ. ನೀವು ತಗೊಂಡು ಹೋಗ್ತೀರಿ, 3 ದಿನ ತಗೊಂತೀರಿ, ಜ್ವರ ಏರಿಳಿತ ಕಡಿಮೆ, ಮತ್ತೆ ಏರಿಳಿತ ಕಡಿಮೆ ಈ ತರ ಆಗ್ತಿರುತ್ತೆ. ಬಂದು ಹೋಗೋದು ಆಗ್ತಿರುತ್ತೆ. 3 ದಿನ ಆದ್ರೂ ಕಡಿಮೆ ಆಗಲ್ಲ. ಮತ್ತೆ ಬರ್ತೀರಿ, ಇಲ್ಲ ಸರ್ ಪ್ಯಾರಾಸಿಟಮಲ್ ತಗೊಂಡೆ, ನೀವು ಕೊಟ್ಟಿದ್ದ ಹಾಗೆ 3 ದಿನನೂ ತಗೊಂಡೆ, ಬಟ್ ಅದು ಕಡಿಮೆ ಆಗ್ಲಿಲ್ಲ, ಮತ್ತೆ ಬರ್ತಿದೆ. ಓ ಹೌದಾ, ಸರಿ ಸರಿ ಅಂತ ಅಂದ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ ಬರೋದಕ್ಕೆ ನಿಮಗೆ ಈ ಟೆಸ್ಟ್ ಮಾಡಿಸ್ಕೊಂಡ್ ಬರಪ್ಪ ಅಂತ ಅಂದ್ಬಿಟ್ಟು ಚೀಟಿಲಿ ಬರೆದು ಕಳಿಸ್ತಾರೆ. ನೀವು ಹೋಗಿ ಬ್ಲಡ್ ಚೆಕಪ್ ಮಾಡಿ ಆ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ಏನ್ ನಿಮಗೆ ತೊಂದರೆ ಕೊಟ್ಟು ಜ್ವರ ಬರೋ ತರ ಮಾಡ್ತಿದೆ ಅಂತ ಅಂದ್ಬಿಟ್ಟು ಆ ಬ್ಯಾಕ್ಟೀರಿಯಾ ರೆಕಗ್ನೈಸ್ ಮಾಡೋದಕ್ಕೆ ಈ ಚೀಟಿ ಬರೆದು ಕಳ್ಸಿರುತ್ತೆ, ಗೊತ್ತಾ? ಹೌದಲ್ವಾ? ಅದಕ್ಕೋಸ್ಕರ ಬರೆದು ಕಳ್ಸಿರ್ತಾರೆ. ಸೊ ಅದಕ್ಕೆ ಕರೆಕ್ಟ್ ಆಗಿರೋ ಸೊಲ್ಯೂಷನ್ ಕೊಟ್ರಷ್ಟೇ ಆ ಪ್ರಾಬ್ಲಮ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಡೋಲೋ 650 ಮೇಲೆ. ಇದು ಒಂಥರ ಒಂದು ಮೇಜ್ ಇದೆ ಅಂತ ಅನ್ಕೊಳ್ಳಿ. ಒಂದು ಮೇಜ್ ಇದೆ, ಇಲ್ಲೊಂದು ಯಾವುದೋ ರೇಡಿಯೋ ಎಮಿಟಿಂಗ್ ಡಿವೈಸ್ ಇದೆ.
ಪ್ರಾಬ್ಲಮ್ ಇಲ್ಲಿಂದ ಬರ್ತಿದೆ. ಸುತ್ತ ಮೇಸ್ ಕವರ್ ಆಗಿದೆ. ಎಮಿಟಿಂಗ್ ಡಿವೈಸ್ ಇದೆ. ಇದು ಎಮಿಟ್ ಮಾಡ್ತಾ ಇರುತ್ತೆ ಹೊರಗಡೆ ಕಂಪ್ಲೀಟ್ ವೇವ್ಸ್ ಮುಖಾಂತರ. ನೀವಿಲ್ಲಿ ಹೊರಗಡೆ ಇದ್ದೀರಾ, ಅದನ್ನು ನೋಡ್ತಿದ್ದೀರಾ, ಮೇಲ್ಗಡೆ ಅಷ್ಟೇ ಟ್ಯಾಕಲ್ ಮಾಡ್ತಿದ್ದೀರಾ. ಡೋಲೋ 650 ಥರ ಕಡಿಮೆ ಆಗುತ್ತೆ, ಮತ್ತೆ ಎಮಿಟ್ ಮಾಡ್ತಿದೆ, ಕಡಿಮೆ ಆಗ್ತಿದೆ, ಮತ್ತೆ ಎಮಿಟ್ ಮಾಡ್ತಿದೆ. ಹೌದಾ? ಇದೇ ಥರನೇ ಆಗ್ತಿರುತ್ತೆ. ನೀವು ಆ ಮೇಜ್ನ ಸಾಲ್ವ್ ಮಾಡಿ ಹೋಗಿ ಎಲ್ಲಿಂದ ಎಮಿಟ್ ಆಗ್ತಿದೆ ಅದನ್ನು ಆಫ್ ಮಾಡೋವರೆಗೂ ನಿಮಗೆ ತೊಂದರೆ ಕೊಡ್ತಿರುತ್ತೆ. ಸಿಮಿಲರ್ಲಿ ಇಲ್ಲೂ ಹಾಗೆ. ಹೌದಾ? ನೀವು ಟೆಸ್ಟ್ ಮಾಡಿಸ್ಕೊಂಡು ವಾಪಸ್ ತಂದ್ಕೊಟ್ಟ ಮೇಲೆ ಇದೇ ರಿಸಲ್ಟ್ಸ್ ಅಂತ ಡಾಕ್ಟರ್ ಆ ವೈರಸ್ಗೋಸ್ಕರ ಯಾವ ಆ್ಯಂಟಿಬಯೋಟಿಕ್ ಕೊಡಬೇಕಂತ ನೋಡಿಕೊಂಡು ಅದಕ್ಕೋಸ್ಕರ ಅದನ್ನೇ ಕರೆಕ್ಟಾಗಿ ರೆಕಗ್ನೈಸ್ ಮಾಡಿ ಪ್ರಾಪರ್ ಸೊಲ್ಯೂಷನ್ ಕೊಡ್ತಾರೆ. ಆವಾಗಲಷ್ಟೇ ಹೋಗುತ್ತೆ. ಇದೇ ಥರ ನಿಮ್ಮ ಲೈಫಲ್ಲಿ ಬರೋ ಪ್ರಾಬ್ಲಮ್ಸ್ಗೆ, ಥಾಟ್ಸ್ಗೆ, ಎಮೋಷನ್ಸ್ಗೆ ಆ ಪರ್ಮನೆಂಟ್ ಸೊಲ್ಯೂಷನ್ ಏನು? ಇಲ್ಲಿ ಡಾಕ್ಟರ್ ಕೊಟ್ಟರು. ಇಲ್ಲಿ ಪ್ರಾಬ್ಲಮ್ಸ್ ಬರ್ತಿರೋದು ನನ್ನಿಂದ, ನನ್ನ ಒಳಗಡೆ. ಅದು ಬೇರೆಯವ್ರಿಗೆ ಕಾಣಲ್ಲ. ಅದು ಫಿಸಿಕಲ್ ಆ್ಯಂಟಿಬಯೋಟಿಕ್, ಫಿಸಿಕಲ್ ಬ್ಯಾಕ್ಟೀರಿಯಾ. ಥಾಟ್ಸ್ ಯಾರಿಗೆ ಕಾಣುತ್ತೆ? ಯಾರಿಗೆ ತೋರಿಸ್ತೀರಾ? ತೋರಿಸಿ ನನಗೆ 1 kg ಆ್ಯಂಗರ್ ಹೇಗಿದೆ ತೋರಿಸಿ ನನಗೆ. ತೋರ್ಸೋಕ್ಕಾಗುತ್ತಾ? ಹಿಂಗೆ ತೋರಿಸ್ಬೋದು ಅಷ್ಟೇ, ಫುಲ್ ಆ್ಯಂಗರ್ ಇದು ಮಾಡಿಕೊಂಡು. ಎಮೋಷನ್ಸ್ ತೋರಿಸ್ಬೋದು, ಬಟ್ ಒಳಗಡೆ ಇರೋ ಕೋಪ ನಿಮ್ಮನ್ನು ಅನ್ಸ್ಟೇಬಲ್ ಮಾಡ್ತಿರುತ್ತಲ್ಲ, ಅದು ಎಲ್ಲಿಂದ ಬರ್ತಿದೆ ಕೋಪ? ಯಾರಿಂದ ಬರ್ತಿದೆ ಕೋಪ? ಇದನ್ನೆಲ್ಲ ಹೇಗೆ ಅಳತೆ ಮಾಡೋದು, ಹೇಗೆ ತೂಕ ಮಾಡೋದು, ಇದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ಡೆಫಿನೆಟ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಜೈ ಮಾಹಿಷ್ಮತಿ.